ದೊಡ್ಮನೆಯಲ್ಲಿ ಮತ್ತೆ ಅವಾಚ್ಯ ಪದ ಬಳಕೆ. ಕಿಚ್ಚನ ಮಾತಿಗೂ ಬೆಲೆನೇ ಇಲ್ವಾ? ತ್ರಿವಿಕ್ರಮ್ ಮಾತಿಗೆ ಮೋಕ್ಷಿತಾ ಫ್ಯಾನ್ಸ್ ಗರಂ. ಅಯ್ಯಯ್ಯೋ, ಬಿಗ್ ಬಾಸ್ ಮನೆಯಲ್ಲಿ ಇದೆಂತ ಮಾತು? ಬಿಗ್ ಬಾಸ್ ಹೇಳಿದ್ರೂ ಇಲ್ಲ, ಕಿಚ್ಚನ ಮಾತಿಗೂ ಬೆಲೆನೇ ಇಲ್ಲ. ದೊಡ್ಮನೆಯಲ್ಲಿ ಜಾಸ್ತಿ ಆಯ್ತು ಅವಾಚ್ಯ ಶಬ್ದ ಹಾವಳಿ. ಮೋಕ್ಷಿತಾ ಬಗ್ಗೆ ತ್ರಿವಿಕ್ರಮ್ ಅವಾಚ್ಯ ಶಬ್ದ ಬಳಸಿದ್ದು ನಿಜಾನಾ? ಹಾಗಾದ್ರೆ ಬಿಗ್ ಬಾಸ್ ನಿಂದ ಆಚೆ ಬರ್ತಾರಾ ತ್ರಿವಿಕ್ರಮ್? ಅದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ. ಕನ್ನಡಿಗರು ಮಾತ್ರವಲ್ಲದೆ ಪರಭಾಷಿಕರು ಕೂಡ ಕನ್ನಡ ಬಿಗ್ ಬಾಸ್ ವೀಕ್ಷಣೆ ಮಾಡ್ತಾರೆ. ಆದರೆ ಕನ್ನಡದ ದೊಡ್ಡ ರಿಯಾಲಿಟಿ ಶೋನಲ್ಲಿ ಮತ್ತೆ ಅವಾಚ್ಯ ಶಬ್ದ ಬಳಕೆಯಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಹೌದು, ಬಿಗ್ ಬಾಸ್ ಸೀಸನ್ 11ರ 3ನೇ ವಾರದಲ್ಲಿ ಮಹಿಳಾ ಸ್ಪರ್ಧಿಗಳ ಬಗ್ಗೆ ಅವಾಚ್ಯ ಶಬ್ದಗಳನ್ನ ಪದೇ ಪದೇ ಬಳಕೆ ಮಾಡಿದ ಕಾರಣಕ್ಕೆ ಜಗದೀಶ್ ಅವರನ್ನ ಮನೆಯಿಂದ ಆಚೆ ಕಳಿಸಲಾಗಿತ್ತು. ಆ ಘಟನೆ ಬೆನ್ನಲ್ಲೇ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅಂಥದ್ದೇ ಸನ್ನಿವೇಶ ಮರುಕಳಿಸಿದೆ. ನಿನ್ನೆಯ ಸಂಚಿಕೆಯಲ್ಲಿ ಚೈತ್ರಾ ಕುಂದಾಪುರ ಈ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಮೋಕ್ಷಿತಾ ಪೈ ಅವರ ಬಗ್ಗೆ ತ್ರಿವಿಕ್ರಮ್ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದಾರೆ. ಬಿಗ್ ಬಾಸ್ ಮನೆ ಸಾಮ್ರಾಜ್ಯವಾಗಿ ಬದಲಾಗಿದ್ದಾಗ ಈ ಘಟನೆ ನಡೆದಿದೆ. ಅಂದು ಬಿಗ್ ಬಾಸ್ ಕೊಟ್ಟ ಟಾಸ್ಕ್ನಲ್ಲಿ ಮೋಕ್ಷಿತಾ ಪೈ ಯುವರಾಣಿಯಾಗಿದ್ರು. ಆಗ ಯುವರಾಣಿ ಸ್ಥಾನದಲ್ಲಿದ್ದ ಮೋಕ್ಷಿತಾ ತ್ರಿವಿಕ್ರಮ್ ಅವರನ್ನ ಕ್ಯಾಪ್ಟನ್ಸಿ ರೇಸ್ನಿಂದ ಆಚೆ ಹಾಕಿದ್ರು. ಇದೇ ಸಿಟ್ಟಿನಲ್ಲಿ ಚೈತ್ರಾ ಕುಂದಾಪುರ ಜೊತೆ ತ್ರಿವಿಕ್ರಮ್ ಮೋಕ್ಷಿತಾ ಪೈ ಬಗ್ಗೆ ಮಾತನಾಡುವಾಗ ಅವಾಚ್ಯ ಶಬ್ದ ಬಳಕೆ ಮಾಡಿದ್ರು. ಆಗ ಬಿಗ್ ಬಾಸ್ ಕೂಡ ಆಡಿಯೋ ಮ್ಯೂಟ್ ಮಾಡಿದ್ರು. ಈ ವಿಚಾರ ಮೋಕ್ಷಿತಾಗೆ ಗೊತ್ತಿರಲಿಲ್ಲ. ಆದ್ರೆ ನಿನ್ನೆಯ ಸಂಚಿಕೆಯಲ್ಲಿ ಈ ಬಗ್ಗೆ ಖುದ್ದು ಚೈತ್ರಾ ಕುಂದಾಪುರ ಎಲ್ಲರ ಮುಂದೆ ಹೇಳಿದ್ದಾರೆ. ಮೋಕ್ಷಿತಾ ಬಗ್ಗೆ ನೀವು ಆ ಪದ ಬಳಕೆ ಮಾಡಿದ್ದೀರಿ ಅಂತ ಜೋರಾಗಿ ಹೇಳ್ತಾರೆ. ಆಗ ಮೋಕ್ಷಿತಾ ಜೊತೆಗೆ ಇಡೀ ಮನೆ ಶಾಕ್ಗೆ ಒಳಗಾಗಿತ್ತು. ಇದಾದ ಬಳಿಕ ಈ ಬಗ್ಗೆ ಮೋಕ್ಷಿತಾ ಮಾತಾಡಿದ್ರು. ನನ್ನ ಬಗ್ಗೆ ತ್ರಿವಿಕ್ರಮ್ ಆ ತರ ಪದವನ್ನು ಬಳಕೆ ಮಾಡಿದ್ದಾರೆ ಅಂತ ನಾನು ಒಪ್ಪಿಕೊಳ್ತೇನೆ. ಏಕೆಂದ್ರೆ ನನ್ನ ಮುಂದೆ ಕೂಡ ಸಾಕಷ್ಟು ಪದವನ್ನು ಗೌತಮಿ ಬಗ್ಗೆ ಆಡಿದ್ದಾರೆ. ಹೀಗಾಗಿ ಕೆಟ್ಟ ಪದವನ್ನ ಯೂಸ್ ಮಾಡಿದ್ದಾರೆ ಅಂತ ನಾನು ನಂಬುತ್ತೇನೆ ಅಂದಿದ್ದಾರೆ. ಆದ್ರೆ ಸಂಚಿಕೆಯನ್ನು ನೋಡಿದ ಬಿಗ್ ಬಾಸ್ ಫ್ಯಾನ್ಸ್ ಹಾಗೂ ಮೋಕ್ಷಿತಾ ಅಭಿಮಾನಿಗಳು ತ್ರಿವಿಕ್ರಮ್ ವಿರುದ್ಧ ನಿಗಿನಿಗಿ ಕೆಂಡವಾಗಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ತ್ರಿವಿಕ್ರಮ್ ಮಾತಿಗೆ ಸಿಟ್ಟಿಗೆದ್ದಿರೋ ಫ್ಯಾನ್ಸ್ ದೊಡ್ಮನೆಯಲ್ಲಿ ಆಟ ಏನೇ ಇರಲಿ, ಆದರೆ ಎಲ್ಲರಿಗೂ ಗೌರವ ಮುಖ್ಯ. ಹೆಣ್ಣು ಮಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ತ್ರಿವಿಕ್ರಮ್ ಅವರನ್ನು ಹೊರಗೆ ಹಾಕಿ. ಕೆಟ್ಟ ಪದಗಳನ್ನು ಬಳಸುವ ತ್ರಿವಿಕ್ರಮ್, ನಿಮ್ಮ ತಾಯಿಯೂ ಸಹ ಒಂದು ಹೆಣ್ಣು ನೆನಪಿರಲಿ ಅಂತ ಮೋಕ್ಷಿತಾ ಅಭಿಮಾನಿಯೊಬ್ರು ಪೋಸ್ಟ್ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಆಟ ಯಾವುದೇ ಇರಲಿ, ಹೆಣ್ಣಿಗೆ ಗೌರವ ಕೊಡೋದು ಎಲ್ಲರ ಧರ್ಮ. ಆದ್ರೆ ತ್ರಿವಿಕ್ರಮ್ ಆಡಿದ ಮಾತಿಗೆ ಬಿಗ್ ಬಾಸ್ ಮನೆಯಿಂದ ತ್ರಿವಿಕ್ರಮ್ ಆಚೆ ಬರ್ತಾರಾ ಇಲ್ವಾ ಅಂತ ಕಾದು ನೋಡಬೇಕಿದೆ. ಇದಕ್ಕೆ ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.